ಹಾಯ್ ಹಲೋ ವೀವರ್ಸ್, ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್. ಇವತ್ತಿನ ವಿಡಿಯೋದಲ್ಲಿ ತುಂಬ ಹಣ್ಣಾಗಿರೋ ಬಾಳೆಹಣ್ಣಿಂದ ಒಂದು ಒಳ್ಳೆ ಸ್ವೀಟ್ ರೆಸಿಪಿನ ಶೇರ್ ಮಾಡಿದ್ದೀನಿ. ತುಂಬ ರುಚಿಯಾಗಿರುತ್ತೆ, ಒಂದ್ಸಲ ಟ್ರೈ ಮಾಡಿ ನೋಡಿ. ಇದನ್ನ ಮಾಡೋದಕ್ಕೆ ಮೊದಲಿಗೆ 4 ತುಂಬ ಹಣ್ಣಾಗಿರೋ ಬಾಳೆಹಣ್ಣನ್ನು ತಗೊಂಡಿದ್ದೀನಿ. ಸ್ವಲ್ಪ ಗಟ್ಟಿಯಾಗಿರೋ ಬಾಳೆಹಣ್ಣನ್ನು ತಗೊಂಡ್ರೆ ಈ ಸ್ವೀಟು ಅಷ್ಟು ಚೆನ್ನಾಗಾಗೋದಿಲ್ಲ. ಹಾಗಾಗಿ ಸ್ವಲ್ಪ ಜಾಸ್ತಿ ಚೆನ್ನಾಗಿ ಹಣ್ಣಾಗಿರೋಂಥ ಬಾಳೆಹಣ್ಣನ್ನು ತಗೊಂಡು ಈ ಥರ ಮ್ಯಾಶ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊಳ್ಳಿ. ಇದಾದ ನಂತರ ಒಂದು ಪಾತ್ರೆಗೆ 3.5 ಕಪ್ ಆಗುವಷ್ಟು ನೀರನ್ನು ಸೇರಿಸಿ ನೀರನ್ನು ಬಿಸಿ ಆಗೋದಕ್ಕೆ ಪಕ್ಕದ ಒಲೆ ಮೇಲೆ ಎತ್ತಿಟ್ಕೊಳ್ತೀನಿ. ಇದಾದ ನಂತರ ಒಲೆ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ 4 ಚಮಚ ಆಗುವಷ್ಟು ತುಪ್ಪ ಬಿಸಿ ಆದ ನಂತರ ಸ್ವಲ್ಪ ಗೋಡಂಬಿ ಹಾಗೆ ದ್ರಾಕ್ಷಿನ ಸೇರಿಸಿ ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಂಡು ಎತ್ತಿಟ್ಕೊಳ್ಬೇಕು. ಇದ್ರ ಜೊತೆಗೇ ಬೇಕು ಅಂದರೆ ನಿಮಗೆ ಬೇರೆ ಬೇರೆ ಡ್ರೈ ಫ್ರೂಟ್ಸ್ನ ಕೂಡ ಸೇರಿಸಿ ಫ್ರೈ ಮಾಡ್ಕೊಂಡು ತಗೊಳ್ಳಿ. ಈಗ ನೋಡಿ, ಡ್ರೈ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದನ್ನು ಒಂದು ಪ್ಲೇಟ್ಗೆ ತೆಗೆದು ಸೈಡಲ್ಲಿ ಎತ್ತಿಟ್ಕೊಳ್ತೀನಿ. ಇದಾದ ನಂತರ ಅದೇ ತುಪ್ಪಕ್ಕೆ 1 ಕಪ್ ಆಗುವಷ್ಟು ಉಪ್ಪಿಟ್ಟು ರವನ ಸೇರಿಸ್ತಾ ಇದ್ದೀನಿ. ಮೀಡಿಯಮ್ ರವೆ ಬರುತ್ತಲ್ಲ, ಅದನ್ನು ತಗೋಬೇಕು. ಕೇಸರಿ ರವದಲ್ಲೂ ಕೂಡ ಮಾಡ್ಬೋದು, ಬಟ್ ಇದರಲ್ಲಿ ಮಾಡಿದ್ರೆ ತುಂಬ ಸಾಫ್ಟಾಗಿ ಚೆನ್ನಾಗಿರುತ್ತೆ. ನೀವೇನಾದರೂ ಈ ಸ್ವೀಟ್ನ ಉದ್ರುದ್ರಾಗಿ ಇಷ್ಟಪಡೋದಾದರೆ ಕೇಸರಿ ರವದಲ್ಲಿ ಕೂಡ ಮಾಡ್ಕೋಬಹುದು. ಈಗ ಈ ರವನ ಘಮ ಬರೋವರೆಗೂ ಚೆನ್ನಾಗಿ ಅದೇ ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು ಈ ರವನ ಒಂದು ಪ್ಲೇಟ್ಗೆ ತೆಗೆದು ಸೈಡಲ್ಲಿ ಎತ್ತಿಟ್ಕೋಬೇಕು. ಇದಾದ ನಂತರ ಅದೇ ಪ್ಯಾನ್ಗೆ ಮತ್ತೆ 3 ಚಮಚ ಆಗುವಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ. ತುಪ್ಪ ಬಿಸಿ ಆದ ನಂತರ ಬಾಳೆಹಣ್ಣನ್ನು ಮ್ಯಾಶ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನು ಸೇರಿಸಿದ್ದೀನಿ. ಕಲರ್ಗೆ ನಾನಿಲ್ಲಿ ಅರಿಶಿನದ ಪುಡಿನ ಸೇರಿಸ್ತಾ ಇದ್ದೀನಿ. ಪರವಾಗಿಲ್ಲ, ನಾವು ಫುಡ್ ಕಲರ್ನ ಉಪಯೋಗಿಸ್ತೀವಿ ಅಂದ್ಕೊಂಡ್ರೂ ಕೂಡ ಅದನ್ನು ಉಪಯೋಗಿಸ್ಬೋದು. ಬೇಡ ಅಂದರೆ ಹಾಗೆ ಕೂಡ ಪ್ಲೇನ್ ಆಗಿ ಕೂಡ ಮಾಡ್ಕೊಂಡು ತಿನ್ಬೋದು. ಈಗ ತುಪ್ಪದಲ್ಲಿ ಬಾಳೆಹಣ್ಣನ್ನು ಚೆನ್ನಾಗಿ ಈ ಥರ ಮ್ಯಾಶ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು. ಒಂದು 2ರಿಂದ 3 ನಿಮಿಷ ಬಾಳೆಹಣ್ಣನ್ನು ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡಿದ್ದಾದ ನಂತರ ಈ ಥರ ನೋಡ್ತಾ ಇರ್ಬೋದು, ಹಲ್ವಾ ಕನ್ಸಿಸ್ಟೆನ್ಸಿ ಬರುತ್ತೆ. ತುಂಬ ಹಣ್ಣಾಗಿರೋ ಬಾಳೆಹಣ್ಣಾದರೆ ಮಾತ್ರ ಈ ಥರ ಆಗುತ್ತೆ. ಗಟ್ಟಿಯಾಗಿರೋ ಬಾಳೆಹಣ್ಣನ್ನು ತಗೊಂಡ್ರೆ ಅದು ಹೊಂದ್ಕೊಳ್ಳೋದೇ ಇಲ್ಲ. ಈಗ ಇದಕ್ಕೆ 3/4 ಕಪ್ ಆಗುವಷ್ಟು ಸಕ್ಕರೆನ ಸೇರಿಸ್ತಾ ಇದ್ದೀನಿ. 1 ಕಪ್ ರವಕ್ಕೆ 1 ಕಪ್ ಸಕ್ಕರೆ ಬೇಕಾಗುತ್ತೆ. ಆದರೆ ನಾನಿಲ್ಲಿ ಬಾಳೆಹಣ್ಣನ್ನು ಸೇರಿಸಿದ್ದೀನಿ ಅಲ್ವಾ, ಬಾಳೆಹಣ್ಣು ತುಂಬ ಸ್ವೀಟಾಗಿರುತ್ತೆ. ಹಾಗಾಗಿ 3/4 ಕಪ್ ಆಗುವಷ್ಟು ಸಕ್ಕರೆನ ಸೇರಿಸಿದ್ದೀನಿ. ಬೇಕಂದರೆ ಇನ್ನೂ ಕೂಡ ಕಡಿಮೆ ಸಕ್ಕರೆನ ಉಪಯೋಗಿಸಿ ಮಾಡ್ಕೊಳ್ಬಹುದು. ಸಕ್ಕರೆನ ಸೇರಿಸಿದಾದ ನಂತರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಸಕ್ಕರೆ ಕರಗೋವರೆಗೂ ಬಾಡಿಸ್ಕೋಬೇಕು. ಸಕ್ಕರೆ ಕರಗಿದಾದ ನಂತರ ನೀರನ್ನು ಬಿಸಿ ಆಗೋದಕ್ಕೆ ಇಟ್ಕೊಂಡಿದ್ದೆ ಅಲ್ವಾ, ಆ ನೀರನ್ನು ಸೇರಿಸ್ತಾ ಇದ್ದೀನಿ. ಬಿಸಿ ನೀರನ್ನು ಸೇರಿಸೋದ್ರಿಂದ ಬೇಗ ಆಗುತ್ತೆ ಮತ್ತು ತುಂಬ ಚೆನ್ನಾಗಿರುತ್ತೆ. ಈ ಬಾಳೆಹಣ್ಣು ಮತ್ತು ಸಕ್ಕರೆ ಮಿಶ್ರಣ ಸ್ವಲ್ಪ ಗಟ್ಟಿಯಾಗಿರುತ್ತೆ. ಬಿಸಿ ನೀರನ್ನು ಸೇರಿಸೋದ್ರಿಂದ ಅದು ಕೂಡ ಅದರಲ್ಲಿ ಬೇಗ ಕರಗೋಗ್ಬಿಡುತ್ತೆ, ಗಂಟು ಹಾಗೆ ಉಳ್ಕೊಳ್ಳೋದಿಲ್ಲ. ಈಗ ಅದು ಚೆನ್ನಾಗಿ ಕುದೀತಾ ಇದೆ ಮತ್ತು ಮಿಕ್ಸ್ ಆಗಿದೆ. ಈಗ ಇದಕ್ಕೆ ರವಾನ ಸೇರಿಸ್ತಾ ಇದ್ದೀನಿ. ರವೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಬೇಯಿಸ್ಕೋಬೇಕಾಗತ್ತೆ. ನಾನಿಲ್ಲಿ 1 ಕಪ್ ರವಕ್ಕೆ 3.5 ಕಪ್ ಆಗುವಷ್ಟು ನೀರನ್ನು ಸೇರಿಸಿದ್ದೀನಿ ಅಲ್ವಾ. ನಿಮಗೆ ತುಂಬ ಸಾಫ್ಟಾಗಿ ಬೇಕು ಅಂದರೆ ಇನ್ನೊಂದು ಅರ್ಧ ಕಪ್ ಆಗುವಷ್ಟು ನೀರನ್ನು ಜಾಸ್ತಿ ಹಾಕ್ಕೊಳ್ಬೋದು. ಈಗ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಸ್ವಲ್ಪ ಹೊತ್ತು ಮುಚ್ಚಿಟ್ಟು ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಾಗತ್ತೆ. ಹಾಗಾಗಿ ಇದ್ರ ಮೇಲ್ಗಡೆ ಒಂದು ಲಿಡ್ನ ಕ್ಲೋಸ್ ಮಾಡಿ 2ರಿಂದ 3 ನಿಮಿಷ ಕಡಿಮೆ ಉರಿನಲ್ಲಿ ಬೇಯಿಸ್ಕೊಳ್ತೀನಿ. ಫ್ರೆಂಡ್ಸ್, ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಸಹ ಮಾಡಿ. ಈಗ ನೋಡಿ, ಒಂದು 3 ನಿಮಿಷ ಆಗಿದೆ. ಇದು ತುಂಬ ಚೆನ್ನಾಗಿ ಬೆಂದಿದೆ. ಇಷ್ಟ ಆದರೆ ಸಾಕು. ಈಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಜೊತೆಗೇ ಒಂದು ಅರ್ಧ ಚಮಚ ಆಗುವಷ್ಟು ಫ್ರೆಶ್ ಆಗಿ ಜಜ್ಜಿರೋಂಥ ಏಲಕ್ಕಿ ಪುಡಿನ ಕೂಡ ಸೇರಿಸಿದ್ದೀನಿ. ಏಲಕ್ಕಿ ಪುಡಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಫ್ರೆಂಡ್ಸ್, ಈ ಸ್ವೀಟು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಸ್ವೀಟ್ನ ಇಷ್ಟಪಡದೇ ಇರೋರು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ತುಂಬ ಸಾಫ್ಟಾಗಿ ಬಾಯಲ್ಲಿಟ್ಟರೆ ಹಾಗೆ ಕರ್ಗೋಗ್ಬಿಡುತ್ತೆ. ಜಾಸ್ತಿ ತುಪ್ಪ ಕೂಡ ಬೇಕಾಗೋದಿಲ್ಲ. ಕೊನೆಯಲ್ಲಿ ಡ್ರೈ ಫ್ರೂಟ್ಸ್ನ ಸೇರಿಸಬೇಕು. ಕೊನೆಯಲ್ಲಿ ಡ್ರೈ ಫ್ರೂಟ್ಸ್ನ ಸೇರಿಸಿದ್ರೆ ಬಿಸಿಯಾಗಿ ಈ ಸ್ವೀಟ್ನ ತಿನ್ನೋವಾಗ ಅದು ಸಾಫ್ಟಾಗಿ ಬಾಯಲ್ಲಿ ಕರ್ಗೋಗೋ ಥರ ಇರುತ್ತೆ. ಮಧ್ಯ ಕ್ರಂಚಿಯಾಗಿ ಕ್ರಿಸ್ಪಿಯಾಗಿ ಡ್ರೈ ಫ್ರೂಟ್ಸ್ ಸಿಗ್ತಾ ಇರುತ್ತೆ. ತುಂಬ ಚೆನ್ನಾಗಿ ಅನಿಸುತ್ತೆ. ಇವಾಗ ನೋಡಿ, ನೋಡ್ತಾ ಬನಾನಾ ಹಲ್ವಾ ಅಂತಿರೋ, ಬನಾನಾ ಕೇಸರಿ ಬಾತ್ ಅಂತಿರೋ, ಅದು ರೆಡಿ ಆಯಿತು. ಟ್ರಸ್ಟ್ ಮೀ, ಸೂಪರಾಗಿರುತ್ತೆ. ಮಿಸ್ ಮಾಡಿದೆ. ಇದೇ ಥರ ಒಂದ್ಸಲ ಟ್ರೈ ಮಾಡಿ. ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬೈ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್.